ಸರ್ ಎಲ್ಲಿಂದ ಬಂದಿರೋದು ನೀವು? ಕೆಂಗೇರಿ. ನಿಮ್ಮ ಹೆಸರು ಸರ್? ಶರತ್ ಅಂತ ಸರ್. ಸರ್ ಲಿಫ್ಟ್ ಮಾಡಿಸಿ ಎಷ್ಟು ದಿನ ಆಯ್ತು? ಒಂದು ವಾರ ಆಯ್ತು ಸರ್. ಒಂದು ವಾರ ಆಯ್ತಾ? ಯಾಕೆ ಲಿಫ್ಟ್ ಮಾಡ್ಸಿರೋದು ನೀವು ಗಾಡಿಗೆ? ಯೋಧಾ ಗಾಡಿ ಸರ್ ಅದು ತುಂಬಾ ರಿಸ್ಕ್, ಹುಡುಗರು ಕಮ್ಮಿ ಅಂದ್ಬಿಟ್ಟು ಹಾಂ ಮಾಡ್ತೀನಿ ಸರ್. ಹಾಂ 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 ಈಗ ಆರಾಮಾಗಿ ಅನ್ನ ಫುಲ್ ಲೋಡ್ ಮಾಡಿದ್ದೀನಿ ನೋಡಿ ಸರ್. ಡೇ ಡೌನ್ ಮಾಡು. ಓಕೆ ಲೆವೆಲ್ಗೆ ಎದ್ದೇಳುತ್ತಾ? ಹಾಂ ಸರ್. ಲೆವೆಲ್ ಮೇ ಓಕೆ. ಎಷ್ಟು ಲೋಡ್ ಎತ್ತುತ್ತೀರಾ ಸರ್ ಇದರಲ್ಲಿ? ಕರೆಕ್ಟಾಗಿ 3 ಡ್ರಮ್ ಹಾಕಿ ಎತ್ತಿದ್ದೀವಿ ಸರ್. 3 ಡ್ರಮ್ ಎಷ್ಟು ಕೆಜಿ ಬರುತ್ತೆ? 3 ಡ್ರಮ್ ಇಂದ ಒಂದು ಬರುತ್ತೆ ಸರ್, ಒಂದು 650 kg ಬರುತ್ತೆ. 600 kg ಹಾಕಿದ್ರೆ ಗಾಡಿ ಏನು ಎದ್ದಾಳಲ್ವಾ ಮುಂದಗಡೆ? ಏನು ಎದ್ದಳಲ್ಲ ಸರ್, ಆರಾಮಾಗಿ ಎದ್ಬಿಡುತ್ತೆ. ಇದೇ ಎತ್ಬಿಟ್ಟು ಲಿಫ್ಟ್ ಕ್ಲೀನ್ 1 ಟನ್ ಹಾಕಿದ್ರು ಎತ್ಬೋದಾ? ಮುಂದಗಡೆ ಗಾಡಿ ಎದ್ದಾಳಲ್ವಾ? ಹಾಂ ಎದ್ದಳಲ್ಲ ಸರ್ ಇದು. ಯೋಧಾ ಗಾಡಿ ಎದ್ದಾಳಲ್ಲ. ಬುಲೆರೋ ಆದ್ರೆ 1 ಟನ್ 1/4 ಟನ್ ಹಾಕಿದ್ರೆ ಮುಂದೆ ಎದ್ದಾಳುತ್ತೆ. ಬುಲೆರೋ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ, ನಂದ್ರಲ್ಲಿ ಎದ್ದಳಲ್ಲ ಪಕ್ಕ ಗೊತ್ತು. ಓಲಿ ಒಂದು ಹಾಕಿ ತೋರಿಸ್ತೀರಾ ಸರ್ ಹೆಂಗೆ ನೀವು ಕೆಲಸ ಮಾಡ್ತೀರಾ ಅಂತ? ಆ್ಯಕ್ಚುಲಿ ನಾನು ಮಾಡಿರೋದೆಲ್ಲ ಪಿಗ್ ಫಾರ್ಮ್ಗೆ ಸರ್. ಜಾಸ್ತಿ 95% ಲಿಫ್ಟ್ ಮಾಡಿರೋದೆಲ್ಲ ಪಿಗ್ ಫಾರ್ಮ್ಗೆ. ಫುಲ್ ನೋಡಿದೆ. ಓಕೆ. ನೀವು ಲೋಡ್ ಇಟ್ಟಾಗ ಏನಾದ್ರು ಲೆವೆಲಿಂದ ಡೌನ್ ಆಗುತ್ತಾ? ಇಲ್ಲ ಸರ್, ಫುಡ್ ಅರ್ಧಕ್ಕೆ ಹಾಕಿ ಲೋಡ್ ಮಾಡಕ್ಕೆ. ಓಕೆ. ಚೂರು ಡೌನ್ ಆಗಲ್ಲ. ಅಲ್ಲ ಇವಾಗ ಲೋಡ್ ಹಾಕಿದ್ರೆ ಇನ್ನೊಂದೆರಡು ಮೂರು ಡ್ರಮ್ ಹಾಕಿ ನೋಡೋಣ. ಈಗ ಕಸ್ಟಮರು ಡೌನ್ ನೈ ಕರೋ ರುಕೋ ತಿನ್ನು ಡಮ್ರಲ್ಲ. ಹಾಂ ಮೂರು ಹಾಕೋಕ್ಕಾಗುತ್ತಾ? ಫುಲ್ ಲೋಡ್ ಇರೋದು. ಥೋड़ा हेल्प करो, रुको डाउन करो थोड़ा. ಗಾಡಿನೂ ಅಳ್ಳಾಡಲ್ಲ. ಲೋಡ್ ಇರೋದಿಲ್ವಾ ನೋಡಿ? ಫುಲ್ ಲೋಡ್ ಇದೆ. ನೀನು ಆರಾಮಾಗಿ ಹೇಳಿದ್ಯಪ್ಪ. ಹಾಂ ಆರಾಮಾಗಿ ಥೋड़ा ಡೌನ್ ಕರೋ. ಆಯಗ ಇನ್ನ ತೊಳೆ ಈ ಕಡೆಯಿಂದ ಹಾಕ್ಬೇಕಾಯ್ತು. ಹಾಂ ಹಾಂ ಹೇಳಿ ಬಂತಾ ಫುಲ್ಲು? ಓಕೆ. ಹಾಂ ಡೌನ್ ಕರೋ ಅಭಿ. ಹಾಂ ನೋಡು ಲೋಡ್ ಹಾಕಿರಿ ಎಷ್ಟು ಜೋರಾಗಿ ಹೋಗ್ತೈತೆ. 600 kg ಐತಾ ಪಕ್ಕ? ಇದು ಒಂದು 500 ಇರ್ಬೋದಾ? ಇಲ್ಲ ಜಾಸ್ತಿ ಇದೆ, ಒಂದು 200 ज़्यादा फुल नहीं करना. ಫುಲ್ ಮಾಡಲಿ ಯಾಕೆ? ಫುಲ್ ಮಾಡಲಿ, ಫುಲ್ ಡೌನ್ ಕರೋ. ಏನು ಪ್ರಾಬ್ಲಮ್ ಆಗುತ್ತೆ? ಬ್ಲೇಡ್ ಸೆಟ್ ವರ್ಕ್ ಆಗುತ್ತೆ. ಇಲ್ಲೋಡಿಲ್ಲಿ ಇದು ಇಲ್ಲಿ ಗಂಟ ಡೌನ್ ಬಂದ್ರೂ ಎದ್ದೇಳಬೇಕು. ಅರ್ಥ ಆಯ್ತಾ? ಇವಾಗ ನಾವು 400 ಇಟ್ಟಿದ್ವಿ ಅಂದರೆ 500 ಇಡ್ತೀವಿ, 500. ಈಗ ಲೋಡ್ ಹಾಕಿದ್ವಲ್ಲ, ಊಟ ಬಾ. ಗಾಡಿ ಆನ್ ಐತಲ್ವಾ? ಆರಾಮಾಗಿ ಎತ್ತಲ್ವಾ? ಹೈಡ್ರಾಲಿಕ್ ಅಲ್ಲ, ದಬ್ಕೊಂಡು ಎದ್ಬಿಡ್ತೈತೆ ನೋಡು. ಅದು ಪುಲ್ಲಿ ಮೇಲೆ ಲೋಡ್ ತಗೊಂಡಿರೋದು ಈಗ. ಹಾಂ ಸರ್, ಪುಲ್ಲಿನೇ ಲೋಡ್ ತಗೊಳ್ಳೋದು. ಸಿಲಿಂಡ್ರು ಲೋಡ್ ತಗೊಳ್ಳಲ್ಲ. ಬಸ್ ತೋಡ ಓಕೆ. ಡೈಲಿ ಇಷ್ಟೇ ಅಲ್ವಾ? ಈಗ ಹೊಸ್ದಾಗೆ ಈಗ ಪಿಗ್ ಫಾರ್ಮ್ ಇರೋರು ಮಾಡ್ಸೋರಿಗೆ ಡೌಟ್ ಇರ್ತದೆ, ಹೆಂಗಪ್ಪ ಇದು ವರ್ಕ್ ಆಗ್ತದೋ, ಹೆಂಗೆ ಜಾಸ್ತಿ ದಿನ ಬಾಳಿಕೆ ಬರ್ತದೋ ಇಲ್ವೋ. ಈಗ 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಆಮೇಲೆ ನಡು ನೀರಲ್ಲಿ ಕೈ ಎತ್ತದಂಗೆ ಆಗುತ್ತೆ, ಆ ಥರ ಅಂದ್ಕೊಳ್ಳೋರ್ಗೆ ಏನು ಹೇಳ್ತೀರಾ? ಏನಿಲ್ಲ ಸರ್, ಆರಾಮಾಗಿ ಹಾಕ್ಸ್ಬೋದಾ? ಕ್ವಾಲಿಟಿ ಎಲ್ಲ ಹೆಂಗೆ ಅನ್ನಿಸ್ತಿದೆ? ಕ್ವಾಲಿಟಿ ಸೂಪರ್ ಸರ್. ಬೇಗ ಕೆಲಸ ಮಾತ್ರ ಬೇಗ ಮುಗಿಸ್ಬೋದು. ಕರೆಕ್ಟಾಗಿ ಒಂದು 3 ಜನ 4 ಜನ ಹುಡುಗರು ಹಾಕೊಳ್ಳೋದ್ಕಿಂತ ಹಾಂ ಬೆಟರ್ ಇದೊಂದು ಹಾಕ್ಸ್ಕೊಬಿಟ್ರೆ. ಅದೇ ಹುಡುಗರು ಕೂಲಿ. ಅಷ್ಟೇ. ಅದೇ ಒಬ್ಬರೇ ಮಾಡ್ತೀರಾ ನೀವೇ? ಟೈಮ್ ಕರೆಕ್ಟಾಗಿ ಅವರು ಬರ್ತಾರೆ, ಕೆಲವ್ರು ಬರಲ್ಲ. ಹಾಂ ಈಗ ಹಿಂಗಿದ್ರೆ ನೋಡಿ, ಆರಾಮಾಗಿ ಒಬ್ಬರೇ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು. ಏನು ತೊಂದರೆ ಇಲ್ಲ. ಸರಿ ಸರ್. ನಿಮಗೂ ಈ ರೀತಿಯಾಗಿ ಟೈಲ್ ಲಿಫ್ಟು ಬೇಕು ಯೋಧಾ ಗಾಡಿಗೆ. ನೋಡಿ ಏನು ಡಿಫ್ರೆನ್ಸೇ ಗೊತ್ತಾಗಲ್ಲ. ಗಾಡಿಗೆ ಇದು ಟೈಲ್ ಲಿಫ್ಟ್ ಹಾಕ್ಸಿದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಇದ್ರಾಗೆ ಡೋರು ಹಂಗೆ ಆರಾಮಾಗಿ ಕೂರುತ್ತೆ. ಆರಾಮಾಗಿ ಡೋರ್ ಹಾಕ್ಬೋದು ಒಬ್ಬರೇ. ಹಾಂ ನೋಡಿ ಡೋರ್ ಎತ್ತಿದ್ರು, ಡೋರ್ ಎತ್ತಿ ಈಗ ಲಾಕ್ ಮಾಡ್ತಾರೆ. ಹಿಂಗಿದ್ರೆ ಎದ್ದಾಳುತ್ತೆ.